ನಮಸ್ಕಾರ, ನಾನು ಇಕ್ಬಾಲ್ ಮನ್ನಾ, ಸಾಮಾಜಿಕ ಕಾರ್ಯಕರ್ತ, ಉಡುಪಿ. ಇತ್ತೀಚೆಗೆ ಪಹಲ್ಗಾಮ್ನಲ್ಲಿ ನಡೆದಂತಹ ವಿದ್ಯಮಾನ ಬಗ್ಗೆ ಒಂದೆರಡು ಮಾತು ಹೇಳಬೇಕಂತ ಬಯಸಿದ್ದೇನೆ. ನಮ್ಮ ನೇಬರ್ ಪಾಕಿಸ್ತಾನದವರು ನಮ್ಮ ಭಾರತದ ಮೇಲೆ ಆಗಾಗ ಟೆರರಿಸ್ಟ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ಇಂತಹದೇ ಇನ್ನೋಸೆಂಟ್ ಟೂರಿಸ್ಟ್ಗಳನ್ನು ಕೊಂದಿದ್ದಾರೆ. ನಮ್ಮ ಭಾರತ ಸರ್ಕಾರ ಅದನ್ನು ಇಮಿಡಿಯೇಟಾಗಿ ಶಿಫ್ಟಾಗಿ ಆ್ಯಕ್ಷನ್ಸ್ ತಗೊಂಡಿದೆ. ಅವರ ಮೇಲೆ ಅವರು ಎಂಥದ್ದು ಎಷ್ಟು ಇದು ಮಾಡಿದ್ದಾರೆ ಅದರ ಡಬ್ಬಲ್ ಆಗಿ ಅವರ ಮೇಲೆ ನಾವು ಅಟ್ಯಾಕ್ ಮಾಡಿದ್ದೇವೆ. ಇನ್ನು ಮುಂದೆ ಕೂಡ ಅವರ ಯಾವುದೇ ಟೆರರಿಸ್ಟ್ ಅಟ್ಯಾಕ್ ಆದರೂ ಕೂಡ ನಾವು ಭಾರತ ಅವರನ್ನು ಬಿಡುವುದಿಲ್ಲ. ನಮಗೆ ಹೆಚ್ಚಂದರೆ ಒಂದು 30 ನಿಮಿಷ ಸಾಕು ಅವರಿಗೆ. ಆದರೆ ನಾವು ಸಾಫ್ಟ್ ಹ್ಯಾಂಡಲ್ ಮಾಡ್ತಾಯಿದ್ದೇವೆ. ಸಿವಿಲಿಯನ್ಸ್ಗೆ ಅಟ್ಯಾಕ್ ಮಾಡದೆ ಅವರ ಉಗ್ರ ದಾನಕ್ಕೆ ಅಟ್ಯಾಕ್ ಮಾಡ್ತಾ ಇದ್ದೇವೆ. ಈ ಪ್ರಯುಕ್ತ ಇವತ್ತು ನಮ್ಮ ಎಲ್ಲ ಮಸೀದಿಗಳಲ್ಲಿ ಉಡುಪಿಯ ವಿಶೇಷ ಪ್ರಾರ್ಥನೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಆದೇಶ ನೀಡಿದೆ. ಅದೆಲ್ಲ ಅವ್ರು ಹೇಳೋದೇನೆ ನಾವು ಈ ಬಗ್ಗೆ ಡಿಸೈಡ್ ಮಾಡಿ ಆಗಿತ್ತು ಮ್ಯಾನೇಜ್ಮೆಂಟ್ ಕಮಿಟಿಯವರು ಇವತ್ತು ಶುಕ್ರವಾರ ಪ್ರಾರ್ಥನೆ ಮಾಡಬೇಕಂತ ಹೇಳಿ. ಸೊ ಈ ನಮ್ಮ ಹಾಶ್ಮಿ ಮಸೀದಿ ಒಂದು ವಿಶೇಷತೆ ಇದೆ. ಈ ನಮ್ಮ ಹಾಶ್ಮಿ ಮಸೀದಿಯ ಫೌಂಡರ್ ಆದಂಥ ನಸ್ರುಲ್ಲಾ ಮನ್ನಾ ಅವರು ಕೂಡ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು. ಹಾಗಾಗಿ ನನ್ನ ಮಿಸ್ಸಸ್ ಕೂಡ ಹಾಜಿ ಅಬ್ದುಲ್ಲಾ ಫ್ಯಾಮಿಲಿ ಅವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು. ಈ ನಮ್ಮ ಇದಕ್ಕೆ ಜಯವಾಗಲಿ ಅಂತ ನಾನು ಎಲ್ಲ ನಮ್ಮ ಭಾರತೀಯ ಸೈನಿಕರಿಗೆ ಜೈ ಹಿಂದ್ ಹೇಳ್ತೇನೆ.